ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ನಮ್ಮೂರಿಗೆ ಬಂದಿದ್ದೀನಿ. ನಮ್ಮೂರು ಶೃಂಗೇರಿ ಅಂದ ತಕ್ಷಣವೇ ಶಾರದಾಂಬೆ ನೆನಪಾಗ್ತಾರೆ. ಇಲ್ಲಿ ತುಂಬ ಫೇಮಸ್ಸು ಅಕ್ಷರ ಅಭ್ಯಾಸಕ್ಕೆ. ಹಾಗೆ ನಾವು ನಮ್ಮಮ್ಮನ ಮನೆಗೆ ಬಂದಿದ್ವಿ. ನಮ್ಮ ನೇಟಿವ್ ಶೃಂಗೇರಿ. ಸೊ ಶೃಂಗೇರಿ ಚಿಕ್ಕಮಂಗ್ಳೂರು ಆಗಿರೋದ್ರಿಂದ ಇಲ್ಲಿ ಫೇಮಸ್ಸು ಅಡಿಕೆ. ಸೊ ನಾನು ನಿಮಗೆ ಹೀಗೆ ಒಂದು ಶಾರ್ಟ್ ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಮ್ಮ ತೋಟ. ನನಗೆ ತೋಟಕ್ಕೆ ಹೋಗೋಕ್ಕೆ ಸ್ವಲ್ಪ ಭಯ, ಯಾಕಂತಂದರೆ ಈ ಮಳೆಗಾಲ ಸೀಸನ್ ಆಗಿರೋದ್ರಿಂದ ಜಿಗಣೆ ಜಾಸ್ತಿ ಇರ್ತವೆ. ಆದ್ದರಿಂದ ಸುಮ್ಮನೆ ನಮ್ಮನೆ ಹತ್ರ ಮೇಲೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಅದು ನಮ್ಮ ಮನೆ ನೋಡಿ. ಇದೆಲ್ಲ ನಮ್ಮ ಮನೆ ಸುತ್ತಮುತ್ತ ಇರುವಂಥ ಗ್ರೀನರಿಗಳು ನೋಡಿ. ಅಲ್ಲಿ ಹಲಸಿನ ಹಣ್ಣು ಕಾಣಿಸ್ತಿದೆಯಾ? ಇಲ್ಲಿ ತುಂಬ ಹಲಸಿನ ಹಣ್ಣು, ಮಾವಿನ ಹಣ್ಣುಗಳು ಜಾಸ್ತಿ ಸಿಗುತ್ತೆ ಈ ಸೀಸನ್ನಲ್ಲಿ. ಈ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲಿ ಹೋಗೋಕ್ಕೂ ಭಯ ಆಗುತ್ತೆ. ಹಾಗೆ ಈ ಕಡೆ ಸೈಡು ಅಂತಂದರೆ ತುಂಬ ದೈವಾರಾಧನೆ ಮಾಡ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಒಂದು ಕಾಣಿಸ್ತಿದೆಯಲ್ಲ, ಅದು ನಾಗರಬನ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಜಾಸ್ತಿ ದೇವಸ್ಥಾನಗಳಿರೋದಿಲ್ಲ. ಸ್ವಲ್ಪ ಕಾಡಲ್ಲಿ ನಾಗರು, ಚೌಡಿ ಆ ಥರ ದೇವ್ರುಗಳಿರ್ತಾರೆ, ಪಂಜುಳಿ ಆ ಥರ ದೇವ್ರುಗಳು ಜಾಸ್ತಿ ಇರ್ತಾರೆ. ನಾವು ಯಾವುದೇ ಥರದ ದೇವಸ್ಥಾನನ ಕಟ್ಟಿರೋದಿಲ್ಲ. ನಮ್ಮ ಕಡೆ ಯಾವ ಥರ ಅಂತ ಅಂದರೆ, ಈಗ ಮಳೆ ಸ್ಟಾರ್ಟ್ ಆಗಬೇಕಾದ್ರೆ ಮುಂಚೆ ಒಂದು ಸಲ ದೇವರಿಗೆ ಹಣ್ಣುಕಾಯಿ ಕೊಡ್ತೀವಿ. ಹಾಗೆ ದೀಪಾವಳಿ ಟೈಮಲ್ಲಿ ಒಂದು ಸಲ ಹಣ್ಣುಕಾಯಿ ಕೊಡ್ತೀವಿ. 2 ಸಲ ಅಷ್ಟೇ ದೇವರಿಗೆ ಹಣ್ಣುಕಾಯಿ ಮಾಡಿಸೋದು. ಹಾಗೆ ನಮ್ಗೆ ಬೇಕಾದಾಗೆಲ್ಲ ಹೋಗಿ ಆ ಥರ ಹಣ್ಣುಕಾಯಿ ಎಲ್ಲ ಮಾಡಿಸೋ ಪ್ರತೀತಿ ಇಲ್ಲ. ಇಲ್ಲಿ ತುಂಬ ಅಂದರೆ ತುಂಬ ಮಾವಿನ ಹಣ್ಣಾಗಿತ್ತು. ನಿಮಗೆ ಕಾಣಿಸ್ತಿದೆಯಲ್ಲ ನನಗೆ ಗೊತ್ತಾಗ್ತಿಲ್ಲ. ನೋಡಿ ಎಷ್ಟಿದ್ದಾವೆ ಅಂತ ಬಿಟ್ಟು, ಎಲ್ಲ ಬಿದ್ದು ಹೋಗಿದ್ದಾವೆ ಕೆಳಗಡೆ. ಆ್ಯಕ್ಚುಲಿ ನಮ್ಮ ಮನೇಲಿ ತಿನ್ನೋರೇ ಇಲ್ಲ ಜಾಸ್ತಿ ಮಾವಿನ ಹಣ್ಣೆಲ್ಲ. ನೋಡಿ ಕೆಳಗಡೆ ಎಲ್ಲ ಎಷ್ಟು ಬಿದ್ದಿದೆ ಅಂದರೆ ರಾಶಿ ಹಾಕಿಟ್ಟಿದ್ದಾರೆ. ಇದು ಜಾಮು ಹಣ್ಣು ಅಂತ ಹೇಳಿಬಿಟ್ಟು, ಇದು ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲ ಟೈಮಲ್ಲಿ ನೀರು ಕುಡಿಯೋ ಬದಲು ಈ ಹಣ್ಣನ್ನು ತಿನ್ಬೋದು. ಫುಲ್ಲು ಜ್ಯೂಸಿಯಾಗಿರುತ್ತೆ. ಇವಾಗ 1-2 ಇದ್ದಾವೇನೋ, ಇವಾಗ ತಿನ್ನೋಕ್ಕಾಗೋದಿಲ್ಲ. ಅವು ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ ನೋಡಿ. ಇಲ್ಲಿ ಬಿದ್ದಿದೆ ಈ ಥರ ಹಣ್ಣುಗಳು. ಇದು ಮಳೆಗಾಲ ಸೀಸನ್ ಆಗಿರೋದ್ರಿಂದ ತೋಟಕ್ಕೆ ಔಷಧಿ ಹೊಡೆಸ್ತಾ ಇದ್ದೀವಿ. ಅಡಿಕೆಕಾಯಿ ಉದುರಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಒಂದು 4 to 5 ಟೈಮ್ಸ್ ಹೊಡೆಸ್ತಾರೆ. ಈ ವಿಡಿಯೋದಲ್ಲಿ ನಿಮ್ಗೇನು ಸೌಂಡ್ ಕೇಳಿಸ್ತಿದೆ ಅದೆಲ್ಲ ಹಕ್ಕಿಗಳು ಕೂಗುವಂತಹ ಸೌಂಡು. ನಾನು ವಿಡಿಯೋ ಮಾಡ್ತಾ ಹಾಗೆ ವಾಯ್ಸ್ ಓವರ್ ಕೊಟ್ಟಿರೋದ್ರಿಂದ ನಿಮಗೆ ಆ ಸೌಂಡು ಹೆಚ್ಚಿಗೆ ಕೇಳಿಸ್ತಾ ಇದೆ. ಯಾರು ಏನು ಅನ್ಕೋಬೇಡಿ. ನನ್ನ ಮಗ ಊರಿಗೆ ಬಂದರೆ ನನ್ನ ಜೊತೆ ಇರೋದೇ ಇಲ್ಲ, ನಮ್ಮ ಅಪ್ಪನ ಜೊತೆನೇ ಇರ್ತಾನೆ. ನಮ್ಮ ಅಪ್ಪಂಗೂ ಅಷ್ಟೇ ಅವನಂದರೆ ಇಷ್ಟ. ಇವಾಗ ಔಷಧಿ ಹೊಡಿಸ್ತಾ ಇರೋದ್ರಿಂದ ಔಷಧಿ ಹೊಡಿಯೋಕ್ಕೆ ಬರ್ತಾರೆ. ಆದರೂ ಸಹ ಇವರಲ್ಲಿ ನಿಂತು ನೋಡಬೇಕು. ಅಜ್ಜ ಮೊಮ್ಮಗ ಜೊತೆ ನಿಂತ್ಕೊಂಡು ಔಷಧಿ ಹೊಡಿಯೋದನ್ನ ನೋಡ್ತಾ ನಿಂತಿದ್ದಾರೆ. ಇನ್ನೊಂದು ವಿಷಯ ಏನಂತ ಅಂದರೆ, ನಮ್ಮ ಮನೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಫುಲ್ಲು ಮರ ಗಿಡಗಳು, ಸುತ್ತ ನೀರಿದೆ. ಹಾಗೆ ನಮ್ಮ ಮನೆ ಮುಂದ್ಗಡೆ ಇದೆ ತೋಟ ಏನಿದೆ. ಈ ತೋಟದ ನೆಕ್ಸ್ಟು ಹೊಳೆ ಇದೆ. ಯಾವ ಹೊಳೆ ಅಂತಂದರೆ ಶೃಂಗೇರಿ ಶಾರದಮ್ಮ ಮಠದ ಮುಂದ್ಗಡೆ ಹೋಗುವಂಥ ಹೊಳೆ. ನಮ್ಮನೆ ಮುಂದೆಯಿಂದ ಆ ಕಡೆ ಕೆಳಗಡೆ ಹೋಗುತ್ತೆ. ಅದರ ನೆಕ್ಸ್ಟು ಶಾರದಮ್ಮ ಮಠ ಆ ಕಡೆ ಸೈಡಿಂದ ಹೋಗ್ಬಿಡುತ್ತೆ. ಹಾಗಾಗಿ ನಮಗೆ ಇಲ್ಲಿ ನೀರಿಗೆ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ. ಯಾವಾಗಲೂ ಸಹ ನೀರು ಇದ್ದೇ ಇರುತ್ತೆ.
ಹಾಗೆ ಬರೀ ಅಡಿಕೆ ಆ ಥರದ ಗಿಡಗಳಲ್ಲದೆ ನಮ್ಮ ಮನೆ ಸುತ್ತಲೂ ತುಂಬ ಹೂವಿನ ಗಿಡಗಳಿದ್ದಾವೆ. ನಮ್ಮಮ್ಮ ಅಪ್ಪ ಸುತ್ಕೊಂಡು ತುಂಬ ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ಹಾಗೆ ಇದು ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಎಲ್ಲ ಗಿಡಗಳನ್ನು ಕಟ್ ಮಾಡಿಬಿಟ್ಟು ಫುಲ್ ಕಸಿ ಥರ ಮಾಡಿಬಿಟ್ಟಿಟ್ಟಿದ್ದಾರೆ. ಸೊ ಎಲ್ಲ ಗಿಡಗಳನ್ನು ಕಟ್ ಮಾಡಿ ಇದಕ್ಕೆ ಪಾಟಿಗೆ ಹಾಕ್ಬಿಟ್ಟು ಇಟ್ಬಿಡ್ತಾರೆ. ಆಮೇಲೆ ಚೆನ್ನಾಗಿ ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಇವಾಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಏನು ಗೊತ್ತಾ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಷ್ಟೇ ಮಲೆನಾಡಲ್ಲಿ ಎಲ್ಲ ಥರದ ಗಿಡಗಳನ್ನು ಹಾಕ್ಕೊಂಡಿರ್ತಾರೆ. ಹಾಗೆ ನಮ್ಮ ತೋಟದಲ್ಲೂ ಅಷ್ಟೇ ಈ ಥರ ಗಿಡ ಇಲ್ಲ ಅಂತ ಹೇಳೋಕ್ಕಿಲ್ಲ. ಎಲ್ಲ ಥರದ ಹಣ್ಣಿನ ಗಿಡಗಳಾಗಿರ್ಬೋದು ಎಲ್ಲದನ್ನೂ ಹಾಕ್ಕೊಂಡಿದ್ದಾರೆ. ಅಡಿಕೆ, ಆಮೇಲೆ ಕಾಫಿ, ಕಾಳುಮೆಣಸು, ಏಲಕ್ಕಿ, ಆಮೇಲೆ ದಾಲ್ಚೀಮೆ, ಪೆನ್ನೇರಳೆ ಹಣ್ಣು, ನೇರಳೆ ಹಣ್ಣು, ಮೂಸಂಬೆ ಹಣ್ಣು, ಕಿತ್ತಳೆ ಹಣ್ಣು, ದಾಳಿಂಬೆ ಹಣ್ಣು, ಬಾಳೆಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಹಾಗೆ ಪೇರಲೆ ಹಣ್ಣು, ಎಲ್ಲ ಥರದ ಗಿಡಗಳು ಹಾಕಿದ್ದಾರೆ. ನಿಮಗೆ ಅವಾಗಲೇ ಹೇಳಿದೆ ತೋಟದಲ್ಲಿ ಜಿಗ್ನೆಗಳು ಇರ್ತವೆ, ಹೋಗಕ್ಕೆ ಭಯ ಆಗುತ್ತೆ ಅಂತ. ನೋಡಿ ಈ ಥರ ಜಿಗ್ನೆಗಳು ಇರ್ತವೆ. ಫ್ರೆಂಡ್ಸ್, ಹಿಂದೆ ಏನು ನೋಡಿದ್ರು ಅದೆಲ್ಲ ವಿಡಿಯೋಗಳು ನಮ್ಮ ಮನೆ ಮುಂದ್ಗಡೆ ಇರುವಂತಹ ಪ್ಲೇಸ್ ಆಗಿರುತ್ತೆ. ಇವಾಗ ಏನು ನೋಡ್ತಿದ್ದೀರೋ ಇದೆಲ್ಲ ನಮ್ಮ ಮನೆ ಹಿಂದೆ ಬೆಟ್ಟ ಗುಡ್ಡಗಳು ನೋಡಿ ಹೇಗಿದ್ದಾವೆ ಅಂತ ಬಿಟ್ಟು. ಎರಡು ಮರಳು ರಾಶಿಯನ್ನು ನಾವೇ ಹಾಕಿದ್ದೀವೇನೋ ಅಂತ ಥರ ಕಾಣಿಸುತ್ತೆ. ಇದೆಲ್ಲ ನಮ್ಮ ಅಪ್ಪಾಜಿ ಮಾಡಿರುವಂಥ ತೋಟ. ನಮ್ಮ ಅಪ್ಪಂಗೆ ತೋಟ ಅಂದರೆ ತುಂಬ ಇಷ್ಟ.
ಹಸಿರಾಗಿರೋ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.